ಒಂದು ಕಡೆ ಕಾಂತಾರ ಸಿನಿಮಾದ ಅಬ್ಬರ, ಮತ್ತೊಂದು ಕಡೆ ದಚ್ಚು ಫ್ಯಾನ್ಸ್ ಗೋಳಾಟ. ಕಾಂತಾರ ಚಾಪ್ಟರ್ 1 ಬುಕ್ ಮೈ ಶೋ ನಲ್ಲಿ ಟಿಕೆಟ್ ಬುಕಿಂಗ್ಸ್ ನಲ್ಲಿ ಹೊಸ ದಾಖಲೆ ಬರ್ದಿದೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಕೇವಲ 1.5 ಗಂಟೆಯಲ್ಲಿ 1 ಕೋಟಿ ಟಿಕೆಟ್ ಗಳು ಸೇಲ್ ಆಗಿದ್ದಾವೆ. ಆದ್ರೆ ನಮ್ಮ ಪ್ಯಾನ್ ಇಂಡಿಯಾ ಫಂಗಸ್ ರಾಜ ದಚ್ಚು ಫ್ಯಾನ್ಸ್ ಮಾತ್ರ ಈ ಕಾಂತಾರ ಸಿನಿಮಾದ ಟಿಕೆಟ್ ಬುಕಿಂಗ್ಸ್ ನೋಡಿ ಸಿಕ್ಕಾಪಟ್ಟೆ ಉರ್ಕೊಳ್ತಿದ್ದಾರೆ ಹಾಗೂ ಮೈಕ್ ಪರ್ಚ್ಕೊಳ್ತಿದ್ದಾರೆ. ಏಕೆ ಅಂತ ನಮ್ಮ ಟ್ರೇಡ್ ಪಂಡಿತರು ಪ್ರಶ್ನೆ ಕೇಳ್ತಿದ್ದಾರೆ. ಇವರ ಪ್ರಕಾರ ಇಷ್ಟು ಕಡಿಮೆ ಅವಧಿಯಲ್ಲಿ ಇವೆಲ್ಲ ಒಂಬಾಳೆಯವರು ಮಾಡಿಸಿದ ಕಾರ್ಪೊರೇಟ್ ಬುಕಿಂಗ್ಸ್ ಅಂತ ಬಾಯ್ ಬಡ್ಕೊಳ್ತಿದ್ದಾರೆ. ಈ ಸಿನಿಮಾದ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ ನಮ್ಮ ಫಂಗಸ್ ರಾಜ ಫ್ಯಾನ್ಸ್ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ನಮ್ಮ ಫಂಗಸ್ ರಾಜ ದಚ್ಚು ಫ್ಯಾನ್ಸ್ ಒಂಥರ ಜಾಂಬಿಸ್ ಇದ್ದಂಗೆ. ಇವರ ಪ್ರಕಾರ ಕರ್ನಾಟಕ ಡಿ ಬಾಸ್ ಅವರ ಅಡ್ಡ, ಆ ಅಡ್ಡದಲ್ಲಿ ನಮ್ಮ ಡಿ ಬಾಸ್ ಅವರೇ ಫಂಗಸ್ ರಾಜ. ಇವರ ತರ ಸಿನಿಮಾಗಳು ಮಾಡಕ್ಕೆ ಸಾಧ್ಯನೇ ಇಲ್ಲ. ಇವರ ದಾಖಲೆಗಳನ್ನು ಮುರಿಬೇಕು ಅಂದ್ರೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಇವರು ಡೈಲಾಗುಗಳು ಹೊಡೆದ ಮಾತ್ರಕ್ಕೆ ಫಂಗಸ್ ರಾಜ ಎಲ್ಲಾದ್ರೂ ಬಾಹುಬಲಿ ಆಗೋಕೆ ಸಾಧ್ಯನಾ? ಊರಿಗೊಬ್ಬನೇ ದೊಣ್ಣೆ ನಾಯಕ. ಅವರ ಸಿನಿಮಾಗಳ ದಾಖಲೆಗಳನ್ನು ಯಾರು ಮುರಿಬಾರ್ದು. ಆ ರೀತಿ ಏನಾದ್ರೂ ಮುರಿದ್ರೆ ಆ ಸಿನಿಮಾಗಳ ವಿರುದ್ಧ ಅಪಪ್ರಚಾರ ಮಾಡ್ತೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅವಾಗವಾಗ ಬಾಯ್ ಬಡ್ಕೊಳ್ತಾನೆ ಇರ್ತಾರೆ. ಇವರು ಕನ್ನಡ ಸಿನಿಮಾಗಳು ನೋಡಲ್ಲ ಅಂದ್ರೆ ಸಿನಿಮಾ ಗೆಲ್ಲಲ್ಲ ಅಂತ ಇವರ ಭ್ರಮೆಯಲ್ಲಿ ಇರ್ತಾರೆ. ರಿಯಾಲಿಟಿ ಏನಪ್ಪಾ ಅಂದ್ರೆ ಇವರು ಸಪೋರ್ಟ್ ಮಾಡಿದ ಎಲ್ಲಾ ಸಿನಿಮಾಗಳು ತೋಪೆದ್ದೋಗಿದ್ದಾವೆ. ಕನಿಷ್ಠ ಪಕ್ಷ ಟೀ ಕಾಫಿಗೂ ಕೂಡ ಕಲೆಕ್ಷನ್ ಮಾಡಿಲ್ಲ ಸಿನಿಮಾಗಳು. ಅಂತೋದ್ರಲ್ಲಿ ಇವರು ಹೊಸ ಸಿನಿಮಾಗಳು ತುಳಿಯಕ್ಕೆ ಪ್ರಯತ್ನ ಪಡ್ತಾರೆ ಅಂದ್ರೆ ಆ ಸಿನಿಮಾಗಳು ಖಂಡಿತ ಗೆಲ್ಲೋದಂತೂ ಪಕ್ಕ. ನಿಜ ಹೇಳ್ಬೇಕಂದ್ರೆ ಒಂಬಾಳೆಯವರಿಗೆ ಈ ಕಾರ್ಪೊರೇಟ್ ಬುಕ್ಕಿಂಗ್ ಮಾಡಿಸುವ ಅವಶ್ಯಕತೆ ಇಲ್ಲ. ಎಷ್ಟೇ ಶೋ ಕೊಟ್ರು ಫಿಲ್ ಮಾಡುವ ಕೆಪಾಸಿಟಿ ಕನ್ನಡದ ಜನತೆಗೆ ಇದೆ. ಇದೇನು ನಮ್ಮ ಡಿ ಬಾಸ್ ಅವರ ಭೋಜ್ಪುರಿ ಸಿನಿಮಾ ಅಲ್ಲ. ಇದೇನು ನಮ್ಮ ಡಿ ಬಾಸ್ ಅವರ ಭೋಜ್ಪುರಿ ಸಿನಿಮಾನ ತಲೆ ಮಾಂಸ ಓಟಿ ಪ್ಯಾಕೆಟ್ ಕೊಟ್ಟು ಪೇಯ್ಡ್ ಮಾಡಿಸಿ ಬುಕ್ಕಿಂಗ್ಸ್ ಮಾಡ್ಸೋಕೆ ಅಂತ ನಮ್ಮ ಟ್ರೇಡ್ ಪಂಡಿತರು ಪ್ರಶ್ನೆ ಮಾಡ್ತಿದ್ದಾರೆ. ಒಂದು ಕಡೆ ರಿಷಬ್ ಶೆಟ್ರು ಹೇಳ್ತಾರೆ, ನನಗೆ ಯಾವುದೇ 1000 ಕೋಟಿ ಕ್ಲಬ್ ಬೇಡ, ಪ್ರೇಕ್ಷಕರ ಕ್ಲಬ್ ಇದ್ರೆ ಸಾಕು, ಫ್ಯಾನ್ಸ್ ಕ್ಲಬ್ ಇದ್ರೆ ಸಾಕು ಅಂತ ರಿಷಬ್ ಶೆಟ್ರು ಹೇಳ್ತಾರೆ. ಅವ್ರಿಗಿಲ್ದಿದ್ದ ತಲೆನೋವು ನಮ್ಮ ಫಂಗಸ್ ರಾಜ ಫ್ಯಾನ್ಸ್ ಇದೆ ಅಂದ್ರೆ ಇವರು ಯಾವ ರೇಂಜ್ಗೆ. ಮೊನ್ನೆ ತಾನೇ ಯುವ ಅವರ ಜೊತೆ ತರುಣ್ ಸುಧೀರ್ ಅವರು ಸಿನಿಮಾ ಮಾಡ್ತಿದ್ದಾರೆ ಅಂತ ಅವ್ರ ಮೇಲೆ ಉರ್ಕೊಂಡ್ರು. ಅಂದ್ರೆ ಡಿ ಬಾಸ್ ಅವರ ಜೊತೆ ಕೆಲಸ ಮಾಡಿದ ನಟರು, ನಿರ್ದೇಶಕರು, ಪ್ರೊಡ್ಯೂಸರ್ಗಳು ಬೇರೆಯವರ ಜೊತೆ ಸಿನಿಮಾನೇ ಮಾಡಬಾರ್ದ? ಇವರೆಲ್ಲ ಯಾವ ಕಾಲದಲ್ಲಿ ಇದ್ದಾರೆ ಅಂತ ನಮ್ಮ ಟ್ರೇಡ್ ಪಂಡಿತರು ಪ್ರಶ್ನೆ ಮಾಡ್ತಿದ್ದಾರೆ. ಕನ್ನಡದ ಸಿಂಗಲ್ ಥಿಯೇಟರ್ ಗಳು ಉಳಿಬೇಕು ಅಂದ್ರೆ ನಮ್ಮ ಡಿ ಬಾಸ್ ಅವರ ಭೋಜ್ಪುರಿ ಸಿನಿಮಾಗಳು ಬರುವ ಅವಶ್ಯಕತೆ ಏನೂ ಇಲ್ಲ. ಇಂಥ ಸಿನಿಮಾಗಳು ಒಂದೆರಡು ಬಂದ್ರೆ 1 ವರ್ಷ ಹೆಂಗೋ ಜೀವನ ಮಾಡ್ತಾರೆ. ಊರಿಗೊಬ್ಬನೇ ದೊಣ್ಣೆ ನಾಯಕ ಅಲ್ಲ. ಇವರ ಭೋಜ್ಪುರಿ ಸಿನಿಮಾಗಳು ನೋಡಕ್ಕಂತಾನೆ ಒಂದು ವರ್ಗ ಇರುತ್ತೆ, ಅಂತ ಥಿಯೇಟರ್ ಗಳು ಇರುತ್ತೆ. ಅಂತ ಸ್ಲಮ್ ಪೆಂಗಮುಂಡೆವಕ್ ಮಾತ್ರ ನಮ್ಮ ಭೋಜ್ಪುರಿ ಸ್ಟಾರ್ ಫಂಗಸ್ ರಾಜ ಅವರ ಸಿನಿಮಾಗಳು ಇಷ್ಟ ಆಗುತ್ತೆ. ಇವ್ರು ಎಷ್ಟೇ ಉರ್ಕೊಂಡ್ರು, ಎಷ್ಟೇ ಬಾಯ್ ಪಡ್ಕೊಂಡ್ರು ಕಾಂತಾರ ಸಿನಿಮಾ ಈ ಸಲ 1000 ಕೋಟಿ ಮಾಡೋದಂತೂ ಪಕ್ಕ. ಹೊಸ ದಾಖಲೆ ಸೃಷ್ಟಿ ಮಾಡೋದಕ್ಕೆ ಕಾಂತಾರ ಈಗಾಗಲೇ ರೆಡಿ ಆಗಿದೆ. ಈ ಸಿನಿಮಾ ರಿಲೀಸ್ಗೆ ಕೇವಲ ಕೆಲವೇ ದಿನಗಳು ಬಾಕಿ ಇದೆ ಅಷ್ಟೇ. ಈಗಾಗಲೇ ಎಲ್ಲಾ ಕನ್ನಡದ ಅಭಿಮಾನಿಗಳು ಈ ಸಿನಿಮಾವನ್ನು ನೋಡಕ್ಕಂತಾನೆ ಟಿಕೆಟ್ ಗಳು ಬುಕ್ ಮಾಡ್ತಿದ್ದಾರೆ, ಅದು ಕೂಡ ಸೆಲ್ಫ್ ಮೇಡ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.